ನಮಸ್ತೆ, ಸಿಹಿ ಮೊಗ್ಗೆ ಸುದ್ದಿ ವೀಕ್ಷಕರಿಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿಗಳನ್ನ ನಿಮ್ಮ ಮುಂದೆ ತರ್ತಾ ಇದ್ದೇನೆ. ಅಷ್ಟು ಸರಿಯಾದಂತ ಒಂದು ಕ್ರಮ ಅಲ್ಲ. ಹಾಗಾಗಿ ಇಲ್ಲಿ ಶಿವಮೊಗ್ಗಕ್ಕೆ ಬೇಕು ಅಂತ ಒಂದು ಅಪೇಕ್ಷೆ ಇದೆ, ಶಿವಮೊಗ್ಗಕ್ಕೆ ಬೇಡಿಕೆ ಇದೆ, ಶಿವಮೊಗ್ಗಕ್ಕೆ ಒಂದು ಪೀಠ ಕೊಡಬೇಕು ಅಂತ ಏನಿದೆ ಇದು ಆಗಬೇಕು ಅಂತ ನಾವು ಕೂಡ ಆಗ್ರಹವನ್ನು ಮಾಡ್ತೇವೆ. ಸರ್ಕಾರಕ್ಕೆ ಒತ್ತಾಯವನ್ನು ಕೂಡ ಮಾಡ್ತೇವೆ. ನಾಳೆ ದಿನ ಮುಖ್ಯಮಂತ್ರಿಗಳು ಸಭೆ ಕೊಟ್ಟಿದ್ದಾರೆ ಅಂತ ಮಾತನ್ನ ಜಿಲ್ಲಾಧ್ಯಕ್ಷರು ಹೇಳಿದ್ರು. ಹಾಗಾಗಿ ನಾಳೆ ಅಕಸ್ಮಾತ್ ನಾಳೆ ಬೆಂಗಳೂರಿನಲ್ಲೇ ಇರ್ತೇನೆ. ಸಭೆ ಇಷ್ಟೊತ್ತಿಗೆ ಅಂತ ನಮಗೆ ಹೇಳಿದ್ರೆ ನಾನು ಮೀಟಿಂಗ್ ಇರ್ತೇನೆ, ಕಮಿಟಿ ಮೀಟಿಂಗ್. ಆ ಸಂದರ್ಭ ಮುಖ್ಯಮಂತ್ರಿಗಳು ಭೇಟಿ ಮಾಡ್ಲಿಕ್ಕೆ ನಿಮ್ಮ ಜೊತೆ ನಾನು ಬರ್ತೇನೆ ಅಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೇನೆ. ಮುಖ್ಯಮಂತ್ರಿ ಜೊತೆ ಚರ್ಚೆ ಮಾಡೋಣ. ಸಭಾಧ್ಯಕ್ಷರ ಬಗ್ಗೆ ಆಸಕ್ತಿ ವಹಿಸಿದರೆ ಮಂಗಳೂರಿಗೆ ಬೇಕು ಅಂತ ಹೇಳಿದ್ರೆ ಅವ್ರ ಜೊತೆ ಕೂಡ ಚರ್ಚೆ ಮಾಡೋಣ. ಮಂಗಳೂರಿಗೆ ಕೊಡಬೇಡ ಅಂತ ಹೇಳೋದಕ್ಕಿಂತ ಜಾಸ್ತಿ ನಮ್ಮದು ಅನ್ಯಾಯಗಳಿದೆಯಲ್ಲ, ಏನೇನು ತೊಂದರೆ ಆಗತ್ತೆ ಅನ್ನೋದಿದೆಯಲ್ಲ, ಅದನ್ನ ಗಂಭೀರವಾಗಿ ತಗೊಳ್ದೆ ಹೋದ್ರೆ ಯಾವುದೇ ಕಾರಣಕ್ಕೂ ಸರಿಯಾಗಲಿಕ್ಕಿಲ್ಲ. ಹಾಗಾಗಿ ಇದಕ್ಕೆ ಒಂದು ಸಮಗ್ರವಾದಂಥ ಒಂದು ವರದಿಯನ್ನ ಒಪ್ಪಂದವರ ನೇತೃತ್ವದಲ್ಲಿ ಕೊಟ್ಟಿದ್ದೀರಿ ನನಗೆ. ಅದಕ್ಕೆ ರಿಕ್ವೆಷನ್ ಏನು ಕೊಟ್ಟಿದ್ದೀರಿ ಅದನ್ನು ಗಮನದಲ್ಲಿ ಇಟ್ಕೊಂಡು ಮುಂದೆ ಆಗಬೇಕಾದಂಥ ಹೋರಾಟಗಳಿಗೆ ಇದರ ಯಶಸ್ಸಿಗೆ ಸಂಪೂರ್ಣವಾದಂಥ ರೀತಿಯೊಳಗೆ ತೊಡಗಿಸ್ಕೊಳ್ತೇವೆ ಅಂತ ಮಾತನ್ನ ಸಂಪೂರ್ಣ ಬೆಂಬಲವನ್ನ ಭಾರತೀಯ ಜನತಾ ಪಾರ್ಟಿಯ ನೇತೃತ್ವದಲ್ಲೂ ಈ ಬೆಂಬಲವನ್ನು ಕೊಡ್ತೇವೆ ಅನ್ನೋ ಮಾತನ್ನ ಈ ಸಂದರ್ಭ ಹೇಳ್ತಾ ಅವಕಾಶಕ್ಕಾಗಿ ವಂಚಿ ನನ್ನ ಮಾತನ್ನು ಮುಕ್ತಾಯ ಮಾಡ್ತೇನೆ. ಅನಿವಾರ್ಯವಾಗಿ ನಾನೊಂದು ಪ್ರಿಪರೇಷನ್ಗೆ ಹೋಗ್ತೇನೆ. ಹಾಗಾಗಿ ನೀವು ಪರ್ಮಿಷನ್ ತಗೊಂಡು ಹೋಗ್ತೇನೆ. ಇನ್ನೊಮ್ಮೆ ನಿಮ್ಮ ಜೊತೆ ಕುರಿತು ಚರ್ಚೆ ಮಾಡಿ ನಾಳೆ ಮುಖ್ಯಮಂತ್ರಿ ಭೇಟಿ ಮಾಡೋ ಸಂದರ್ಭ ನಿಮ್ಮ ಜೊತೆ ಇರ್ತೇನೆ ಅನ್ನೋ ಮಾತನ್ನ ಇಂತಹ ಇನ್ನಷ್ಟು ಸುದ್ದಿಗಳಿಗಾಗಿ ಫಾಲೋ ಮಾಡಿ ನಿಮ್ಮ ಸಿಹಿ ಮೊಗ್ಗೆ ಸುದ್ದಿ ನಿಮ್ಮದು, ವರದಿ ನಮ್ಮದು. ಸುದ್ದಿ ಹಾಗೂ ಜಾಹೀರಾತಿಗಾಗಿ ಸ್ಕ್ರೀನ್ ಮೇಲೆ ಕೊಟ್ಟಿರೋ ನಂಬರ್ಗೆ ಸಂಪರ್ಕಿಸಿ. ನಿಮ್ಮ ಬೆಂಬಲ ನಮಗೆ ಪ್ರೋತ್ಸಾಹನ.